ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಆರೋಗ್ಯಕ್ಕೆ ಎಷ್ಟೋ ಒಳ್ಳೆಯದಾಗಿರುವಂತಹ ಪಲ್ಯನ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತಂದರೆ ಹೆಸರು ಕಾಳು ಪಲ್ಯ ಆಗಲಿ ಮತ್ತು ಮೊಳಕೆ ಕಟ್ಟಿದ ಹೆಸರು ಕಾಳು ಪಲ್ಯ ಆಗಲಿ, ಇವೆಲ್ಲ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹೆಸರು ಕಾಳಲ್ಲಿ ಪ್ರೋಟೀನ್, ಫೈಬರ್, ಕ್ಯಾಲ್ಶಿಯಂ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇನ್ನು ಮೊಳಕೆ ಕಟ್ಟಿದ್ದ ಹೆಸರು ಕಾಳು ಪಲ್ಯ ಅಂತೂ ಜೀರ್ಣಶಕ್ತಿಗೆ, ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇನ್ನು ರೋಗ ನಿರೋಧಕ ಶಕ್ತಿಯನ್ನು ಸಹ ಜಾಸ್ತಿ ಮಾಡುತ್ತೆ. ಈ ರೀತಿಯಾಗಿ ಅತಿ ಹೆಚ್ಚು ಆರೋಗ್ಯಕರವಾಗಿರುವಂಥ ಹೆಸರು ಕಾಳು ಪಲ್ಯ ಯಾವ ರೀತಿ ಮಾಡ್ಕೋಬೇಕು ಅಂದರೆ, ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಬಾದಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ಕರಿಬೇವನ್ನು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ಳೋವಂಥದ್ದು. ಇದಕ್ಕೆ ಬೇಕಾದರೆ ನಾವು ಬೆಳ್ಳುಳ್ಳಿ ಆದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಈರುಳ್ಳಿ ಸಹ ಯೂಸ್ ಮಾಡ್ಬೋದು. ಈರುಳ್ಳಿ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡಿಕೊಂಡು ಬೆಳ್ಳುಳ್ಳಿನೇ ಯೂಸ್ ಮಾಡ್ಕೋಬೋದು. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಂಥದ್ದು. ನೆಕ್ಸ್ಟ್ ಇದೇ ಟೈಮ್ನಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊನ ಹಾಕ್ಕೊಂಡು ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು ಈ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಂಥದ್ದು. ನೆಕ್ಸ್ಟ್ ಇದೆಲ್ಲ ಫ್ರೈ ಆದಮೇಲೆ ನಾವು ಮೊದಲೇ ಹೆಸರು ಕಾಳನ್ನು ಕುದಿಸಿಟ್ಕೊಂಡಿರಬೇಕು. ಇದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ, ಅಂದರೆ ಡಿಲೀಟ್ ಆಗಿಬಿಟ್ಟಿದೆ ನನ್ನ ಕಡೆ, ಸೊ ಹಂಗಾಗಿ ಹಾಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹೆಸರು ಕಾಳನ್ನು ಒಂದೆರಡು ವಿಸಿಲ್ಗೆ ಕೂಗಿಸ್ಕೊಂಡು ತೆಗೆದಿಟ್ಕೊಂಡಿರಬೇಕು. ನೀರು ಹಾಕಿ ಕುದಿಸ್ಕೊಂಡಿರಬೇಕು. ಕುದಿಸಿ ತೆಗೆದಿಟ್ಕೊಂಡಿರುವಂಥ ಹೆಸರು ಕಾಳನ್ನು ಒಗ್ಗರಣೆಗೆ ಸೇರಿಸ್ಕೊಳ್ಳೋ ಅಂಥದ್ದು. ಇದನ್ನು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ ಎಲ್ಲ ಥರದಕ್ಕೂ ಹೊಂದಿಕೊಳ್ಳುವಂತಹ ಆರೋಗ್ಯಕರವಾದಂತಹ ಪಲ್ಯ ಇದು. ನೀವು ಒಂದು ಸಲ ಟ್ರೈ ಮಾಡಿ. ಒಂದೆರಡು ನಿಮಿಷ ಈ ಥರ ಕಲಿಸ್ಕೊಂಡಾದಮೇಲೆ ಒಂದು ಕುದಿ ಬರೋವರೆಗೂ ಇದನ್ನು ಕುದಿಸ್ಕೋಬೇಕು. ಮೊದಲೇ ನಾವು ಜಾಸ್ತಿ ಕುದಿಸ್ಕೊಂಡಿರೋದ್ರಿಂದ ಒಂದೆರಡು ಮೂರು ನಿಮಿಷ ಅಷ್ಟೇ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನಮಗೆ ಗ್ರೇವಿ ಹೆಂಗೆ ಬೇಕೋ ಹಾಗೆ ನೋಡಿಕೊಂಡು ತೆಳ್ಳಗೆ ಬೇಕಂದರೆ ತೆಳ್ಳಗೂ ಮಾಡ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಇರೋ ಥರ ಇದ್ದರೆ ಗಟ್ಟಿನೂ ಮಾಡ್ಕೋಬೋದು. ಹಾಗಾಗಿ ನನಗೆ ಸ್ವಲ್ಪ ತೆಳ್ಳಗೆ ಬೇಕಾಗಿತ್ತು ಅಂತೇಳ್ಬಿಟ್ಟು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಒಂದು ಕುದಿ ಬಂದಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುವಂತಹ ಹೆಸರು ಕಾಳು ಪಲ್ಯ ರೆಡಿಯಾಗುತ್ತೆ. ಸೊ ಕಾಳು ಪಲ್ಯನೂ ಮಾಡಿಕೊಂಡೆ. ಇದಕ್ಕೆ ಕಾಂಬಿನೇಷನಾಗಿ ರೊಟ್ಟಿನೂ ಸಹ ಮಾಡ್ಕೊಂಡಿದ್ದೀನಿ. ರೊಟ್ಟಿ ಮತ್ತು ಬಿಸಿ ಅನ್ನಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯಕ್ಕೆ ಯಾವ ಥರದ್ದು ಅಡುಗೆ ಒಳ್ಳೆಯದು ಅಂತೇಳ್ಬಿಟ್ಟು ಎಲ್ಲ ಸರ್ಚ್ ಮಾಡಿ ಆ ಥರದ್ದೇ ಭಾಳ ಮಾಡ್ತಾಯಿದ್ದೀನಿ ಮನೆಯಲ್ಲಿ. ಅದರಲ್ಲೇ ಇದೊಂದು ನನಗೆ ಫೇವ್ರೇಟು. ಸೊ ಪಲ್ಯ ಅಂತೂ ರೆಡಿ ಆಯಿತು. ಬಿಸಿ ಬಿಸಿ ಅನ್ನ ಬೇಕಲ್ವ, ಸೊ ಅನ್ನಕ್ಕೆ ಅಂತ ಇಟ್ಕೊಳ್ತಾ ಇದ್ದೀನಿ. ಅನ್ನ ಎಲ್ಲ ಮಾಡಿ ಇಟ್ಕೊಂಡಾದಮೇಲೆ ನಾನೊಂದು ಪಾರ್ಸಲ್ನ ತರಿಸಿದ್ದೆ, ಅದನ್ನು ರಿವ್ಯೂ ಕೂಡ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡ್ತೀರಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಕೊಡೋ ಲೈಕಿಂದ ನನಗೆ ನೆಕ್ಸ್ಟು ಇನ್ನೂ ಬೇರೆ ಬೇರೆ ಥರದ್ದು ವೆರೈಟಿ ಆಫ್ ವೀಡಿಯೋಸ್ನ ಮಾಡಬೇಕು ಅಂತೇಳ್ಬಿಟ್ಟು ಇಂಟ್ರೆಸ್ಟ್ ಆಗುತ್ತೆ. ಸೊ ವಿಡಿಯೋ ನೋಡ್ತಿರೋರೆಲ್ಲರೂ ಲೈಕ್ ಮಾಡೋದು ಮತ್ತು ಶೇರ್ ಮಾಡೋದ್ರಿಂದ ನನಗೂ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ವ್ಯೂಸು ತುಂಬ ಕಡಿಮೆ ಬರ್ತಾಯಿದೆ ಇತ್ತೀಚೆಗೆ ಅಂತಲ್ಲ, ಮೊದಲಿಂದನೂ ಹಂಗೆ ಐತಿ. ಬಟ್ ಏನು ರೀಸನ್ ಅನ್ನೋದು ಗೊತ್ತಿಲ್ಲ. ಆದ್ರೂ ವ್ಯೂಸ್ ಕಡಿಮೆ ಬಂದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಒಂದು ಪಾರ್ಸಲ್ನ ತರಿಸಿದ್ದೆ ಅಂತ ಹೇಳಿದ್ನಲ್ವ, ಅದೇನಪ್ಪ ಅಂತಂದರೆ ಸೆಟ್ ಆಫ್ 5 ಬಂದಿರುವಂತಹ ಸ್ಟೇನ್ಲೆಸ್ ಸ್ಟೀಲ್ ಕುಕ್ವೇರ್ ಸೆಟ್ಟನ್ನು ತರಿಸ್ಕೊಂಡಿದ್ದೀನಿ. ಅಫೋರ್ಡಬಲ್ ಪ್ರೈಸ್ಗೆ ಬಂದಿತ್ತು ಇದು. ಇದನ್ನು ಶಾಪ್ಸಿ ಆ್ಯಪಿಂದ ತರಿಸ್ಕೊಂಡಿದ್ದೀನಿ ನಾನು. ಎಲ್ಲರ ಮನೆಗಳಲ್ಲೂ ಇರಲೇಬೇಕಾಗಿರುವಂತಹ ಈ ಸೆಟ್ ಆಫ್ 5 ಸ್ಟೇನ್ಲೆಸ್ ಕುಕ್ವೇರ್ ಸೆಟ್. ಇದಕ್ಕೆ ಲಿಡ್ಗಳು ಸಪ್ರೇಟಾಗಿ ಬರುತ್ತೆ. ಕೆಲವೊಂದು ಸಾರಿ ನಮ್ಮ ಕಡೆ ಪಾತ್ರೆಗಳಿದ್ದರೆ ಅದಕ್ಕೆ ಕರೆಕ್ಟಾಗಿ ಹೊಂದುವಂತಹ ಲಿಡ್ ಇರೋದೇ ಇಲ್ಲ. ಸೊ ಇದಕ್ಕೆ ಲಿಡ್ಸು ಸಹ ಕೊಟ್ಟಿರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಈ ಕಾಳುಗಳು ಮತ್ತು ಸಾಂಬಾರು ಮಾಡ್ಕೊಳ್ಳೋ ಟೈಮಲ್ಲಿ ಎಲ್ಲ ಯೂಸ್ ಆಗುತ್ತೆ. ಡೈನಿಂಗ್ ಟೇಬಲ್ ಮೇಲೂ ಸಹ ಯೂಸ್ ಮಾಡ್ಕೋಬೋದು. ಇದನ್ನು ಎಲ್ಲ ಸರ್ವಿಂಗ್ ಬೌಲ್ ಥರ ಯೂಸ್ ಮಾಡ್ಕೋಬೋದು. ಮತ್ತು ಇದನ್ನು ಫ್ರಿಜ್ಗೂ ಸಹ ಯೂಸ್ ಮಾಡ್ಕೋಬಾರ್ದು. ಅಫೋರ್ಡಬಲ್ ಪ್ರೈಸ್ಗೆ ಬಂದಿರೋದ್ರಿಂದ ನೀವು ಬೇಕಾದರೆ ಬೈ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಹ ಕೊಟ್ಟಿರ್ತೀನಿ. ಕ್ವಾಲಿಟಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. 5 ಲೀಡ್ಸು ಮತ್ತು 5 ಪಾತ್ರೆಗಳನ್ನು ಸಹ ಕೊಟ್ಟಿರುವಂಥದ್ದಿದ್ದು. ಯಾರಾದರೂ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಸಹ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ಕಾಳುಗಳನ್ನು ನೆನೆಸ್ಕೊಳ್ಳೋದಕ್ಕೆ ಮತ್ತು ಇಡ್ಲಿ, ನಮ್ಮ ಫ್ಯಾಮ್ಲಿಯಲ್ಲಿ ಅಂದರೆ ನಾವು 3 ಜನ ಇರೋದಲ್ವ ನಮ್ಮ ಮನೆಯಲ್ಲಿ. ಸೊ ಆ ಥರ ಮನೆಯಲ್ಲಿ ಕಡಿಮೆ ಜನ ಇರೋವಂಥ ಮನೆಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಈ ಕಾಳುಗಳನ್ನು ನೆನೆಸ್ಕೊಳ್ಳೋದಕ್ಕೆ ಇಲ್ಲ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಈ ರೀತಿಯಾಗೆಲ್ಲ ಯೂಸ್ ಆಗುತ್ತೆ. ಸೆಟ್ ಆಫ್ 5 ಬಂದಿದೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಯಾರಾದರೂ ಬೈ ಮಾಡೋರಿದ್ದರೆ ಬೈ ಮಾಡಿ.
ಈಗ ಮೀಶೋದಲ್ಲಿ 80% ಆಫರ್ ನಡೀತಾ ಇದೆ. ಯಾರಾದರೂ ತೊಗೊಳ್ಳೋಂಗಿದ್ರೆ ಒಂದು 10-20 ರೂಪಾಯಿ ಕಡಿಮೆ ಆಗ್ಬೋದು ಅಂತ ನನಗನ್ನಿಸ್ತಿದೆ. ಬಟ್ ಆಫರ್ಗಿಂತ ಮುಂಚೆನೇ ನಾನು ಬೈ ಮಾಡಿರೋದ್ರಿಂದ ಇದು 497 ರುಪೀಸಿಗೆ ರಿಸೀವ್ ಆಗಿದೆ. ಮೋಸ್ಟ್ಲಿ ಈಗ ಇನ್ನೂ ಸ್ವಲ್ಪ ಕಡಿಮೆ ರೇಟಿಗೆ ಬಂದಿರ್ಬೋದು. ಚೆಕ್ ಮಾಡ್ಕೊಳ್ತಾ ಇರ್ರಿ. ಆಫರ್ ಇರೋ ಟೈಮಲ್ಲಿ ತೊಗೊಂಡ್ರೆ ಒಂದು ಸ್ವಲ್ಪ ಕಡಿಮೆ ಅಮೌಂಟ್ ಬೀಳ್ಬೋದು. ನಾನೀಗ ಆಫರ್ಗೆ ಮೊದಲೇ ಆರ್ಡ್ರ್ ಮಾಡಿರೋದ್ರಿಂದ ಇವತ್ತು ರಿಸೀವ್ ಆಯಿತು ನನಗೆ. ಆದರೂ ಕ್ವಾಲಿಟಿ ವೈಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ ಈ ರೀತಿಯಾಗಿ ಕಾಣಿಸ್ತಿದೆ. ಸೆಟ್ ಆಫ್ 5 ಪಾತ್ರೆಗಳು ಅದಕ್ಕೆ ಲೀಡ್ ಬಂದಿರೋವಂಥದ್ದು. ನೆಕ್ಸ್ಟ್ ಇನ್ನೊಂದು ಪಾರ್ಸಲ್ನ ರಿವ್ಯೂ ಮಾಡಿ ತೋರಿಸ್ತೀನಿ. ಅದೇನಪ್ಪ ತರಿಸ್ಕೊಂಡಿದ್ದೆ ಅಂತಂದರೆ ಈ ಡಿಶ್ ರ್ಯಾಕನ್ನು ತರಿಸ್ಕೊಂಡಿದ್ರೆ 3-in-1 ಲಾರ್ಜ್ ಸಿಂಕ್ ಡಿಶ್ ರ್ಯಾಕ್ ಅಫೋರ್ಡಬಲ್ ಪ್ರೈಸ್ಗೆ ಬಂದಿತ್ತು. ಇದು ಬಂದುಬಿಟ್ಟು 168 ರುಪೀಸ್ಗೆ ರಿಸೀವ್ ಆಯಿತು ನನಗೆ. ಇದನ್ನು ಸಹ ಶಾಪ್ಸಿ ಆ್ಯಪಿಂದ ತೊಗೊಂಡಿದ್ದು ನಾನು. ಈ ನಾರ್ಮಲ್ಲಾಗಿ ನಾವೆಲ್ಲ ಪಾತ್ರೆ ತೊಳ್ಕೊಂಡಿದ್ದಾದಮೇಲೆ ಎಲ್ಲ ಸಿಂಕ್ ಹತ್ರ ಎಲ್ಲ ಇಟ್ಕೊಳ್ಳೋದಾಗಲಿ, ಇಲ್ಲ ಒಂದು ಪುಟ್ಟಿಗೆ ಹಾಕಿ ಇಟ್ಕೊಳ್ಳೋದಾಗಲಿ, ತೊಳೆದಿರೋ ಪಾತ್ರೆಯನ್ನೆಲ್ಲ ಹಾಕಿ ಇಟ್ಕೊಳ್ಳೋದಾಗಲಿ ಮಾಡ್ತಿರ್ತೀವಲ್ಲ, ಈ ಥರದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ. ಹಾಗಾಗಿ ಇದನ್ನು ತೊಗೊಂಡಿದ್ದೆ ನಾನು. ತುಂಬ ಅಂದರೆ ತುಂಬ ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಪ್ರೈಸ್ ಕೂಡ ತುಂಬ ಕಡಿಮೆ ಆಗಿರೋದ್ರಿಂದ ಈ ಸಲ ತರಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ಕಲರ್ ಗ್ರೀನ್ ಮಾಡ್ಕೊಬೇಕಿತ್ತೇನೋ ಆರ್ಡ್ರ್ ಅಂತ ಅನ್ನಿಸ್ತಿದೆ. ಬಟ್ ಅಡುಗೆ ಮನೆಯಲ್ಲಿರೋದ್ರಿಂದ ಅಲ್ಲಲ್ಲಿ ಖಾಲಿಯಾಗಿ ಒಂದು ಸ್ವಲ್ಪ ಗಲೀಜು ಥರ ಆದಾಗೆಲ್ಲ ಈ ಪ್ಲಾಸ್ಟಿಕ್ ಜಾಸ್ತಿ ತಿಕ್ಕೋಕ್ಕಾಗಲ್ವಲ್ಲ, ಸೊ ಹಂಗಾಗಿ ಕಲರ್ ಇದೇ ಇರಲಿ ಅಂತೇಳ್ಬಿಟ್ಟು ಶ್ರೀ ಅವರು ಆರ್ಡ್ರ್ ಮಾಡಿದರು. ಬಟ್ ನನಗೆ ಯಾಕೋ ಗ್ರೀನ್ ತರಿಸ್ಕೊಂಡಿದ್ರೆ ಚೆನ್ನಾಗಿರ್ತು ಅಂತ ಅನ್ನಿಸ್ತು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ, ಈ ರೀತಿಯಾಗಿ ತೊಳೆದಿರೋ ಪಾತ್ರೆನೆಲ್ಲ ಹಾಕ್ಕೊಂಡ್ರೆ ಕೆಳಗಡೆ ಇರೋ ರ್ಯಾಕಿಗೆ ನೀರೆಲ್ಲ ಬಂದ್ಬಿಡುತ್ತೆ. ಅದನ್ನೆಲ್ಲ ನಾವು ಮತ್ತೆ ಸಿಂಕಿಗೆ ಹಾಕ್ಬಿಡ್ಬೋದು. ಸ್ಪೂನು ಮತ್ತು ಈ ರೀತಿ ಚಮಚಗಳೆಲ್ಲ ಹಾಕಿಟ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸಣ್ಣದೊಂದು ಕಂಟೈನರ್ ಕೊಟ್ಟಿದ್ದಾರೆ. ಅದಕ್ಕೆ ಪ್ಲೇಟ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಸಪ್ರೇಟಾಗಿ ಇನ್ನೊಂದು ಶೇಪ್ ಈ ಥರ ಮಾಡಿದ್ದಾರೆ. ಕ್ವಾಲಿಟಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೀವು ಯಾರಾದರೂ ಬೈ ಮಾಡೋರಿದ್ದರೆ ಶಾಪ್ಸಿ ಆ್ಯಪ್ನ ಸಹ ಲಿಂಕ್ ಕೊಟ್ಟಿರ್ತೀನಿ, ಒಂದು ಸಲ ವಿಸಿಟ್ ಮಾಡಿ ನೋಡಿರಿ. ನಿಮಗೆ ಅಫೋರ್ಡಬಲ್ ಪ್ರೈಸ್ ಅಂತ ಅನಿಸಿದ್ರೆ ಮಾತ್ರ ತೊಗೊಳ್ಳಿ. ಈಗ ನನಗೆ ಅನಿಸಿದೆ ಅಂತ ಹೇಳ್ಬಿಟ್ಟು ಇನ್ನೊಬ್ರಿಗೂ ಅನಿಸ್ಬೇಕಾಗಿಲ್ಲ. ಕ್ವಾಲಿಟಿ ವೈಸು ಪ್ರೈಸ್ ವೈಸು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದೀನಿ. ಇದಿಷ್ಟು ಇವತ್ತಿನ ವ್ಲಾಗು. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಬಾಯ್.